ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಲಾಗ್. ಫ್ರೆಂಡ್ಸ್, ಇವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬೇಗ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ ನಾವು ರೂಪ್ಚಂದ್ ಫಿಶ್ ತೊಗೊಂಬಂದಿದ್ದೀನಿ. ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಅಂದರೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಪಾತ್ರೆಗೆ ಏನೆಲ್ಲ ಹಾಕೋಬೇಕಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಅಷ್ಟು ಐಟಮ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸೈಡಲ್ಲಿ ನಾನು ಕ್ಯಾಪ್ಚರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಪ್ರಾಡಕ್ಟ್ಗಳನ್ನ ಅಂದರೆ ಐಟಮ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಬಿಡಿ. ಸೊ ಅದಾದ ನಂತರ ಹಾಫ್ ಆನ್ ಅವರ್ ಆದಮೇಲೆ ನಾವು ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಿಶ್ ಏನು ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದೊಂದು ಕರಿಬೇವಿನ ಸೊಪ್ಪಿನ ಎಲೆನ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವೇನು ಆಯಿಲ್ನ ಅಪ್ಲೈ ಮಾಡಬೇಕಂತ ಏನಿಲ್ಲ. ಸೊ ರೆಡಿಯಾಗಿ ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮನೇಲಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮಕ್ಕಳು ನಾವು ಎಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ. ನಮ್ಮನೇಲಿ ಗೆಸ್ಟ್ ಸಹ ಬಂದ್ರೂ ಅವರು ನಮ್ಮನೇಲಿ ತಿಂದಿರೋ ಟೇಸ್ಟ್ ನೋಡಿದರೆ ಅವರು ಡೆಫಿನೆಟ್ಲಿ ಮತ್ತೆ ಅಗೇನ್ ಇದನ್ನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಲಾಗ್. ಥ್ಯಾಂಕ್ ಯು. ಸೀನ್ ದ ನೆಕ್ಸ್ಟ್ ಲಾಗ್. ಬಾಯ್.